ಕರ್ಣ ಸೀರಿಯಲ್ ವೀಕ್ಷಕರಿಗೆ ಇದು ಭಾರಿ ಬೇಸರದ ಸಂಗತಿ. ಕರ್ಣ ಸೀರಿಯಲ್ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಸಿಕ್ಕಾಪಟ್ಟೆ ಹೈಪನ್ನು ಕ್ರಿಯೇಟ್ ಮಾಡಿತು. ಸೊ ಆ ಕಾರಣಕ್ಕಾಗಿ ಕರ್ಣ ಶುರುವಾದ ನಂತರವೂ ಕೂಡ ಆ ಸೀರಿಯಲ್ ಅನ್ನು ನೋಡಿದವರು ಹೆಚ್ಚು. ಕತೆ ಕೂಡ ಚೆನ್ನಾಗೇ ಇದೆ, ವಿಭಿನ್ನವಾಗಿದೆ. ಆ ಕಾರಣಕ್ಕಾಗಿ ಕರ್ಣ ಸೀರಿಯಲ್ ಟಾಪ್ 1 ಸ್ಥಾನವನ್ನು ಪಡ್ಕೊಳ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೀರೋ ಹೀರೋಯಿನ್ಸ್ ಮೂರೂ ಜನ ಕೂಡ ಒಂದೊಳ್ಳೆ ಇಮೇಜ್ ಇಟ್ಕೊಂಡವರು, ಈ ಹಿಂದಿನ ಸೀರಿಯಲ್ಗಳಲ್ಲಿ ಫೇಮಸ್ ಆದವರು. ಭವ್ಯ ಆಗಿರಲಿ, ನಮ್ರತಾ ಆಗಿರಲಿ, ಕಿರಣ್ ರಾಜ್ ಆಗಿರಲಿ, ಮೂರೂ ಜನಕ್ಕೂ ಒಂದೇ ಥರದ ನೇಮು ಮತ್ತು ಫೇಮು ಇದೆ. ಇವರು ಮೂರೂ ಜನರ ಸಮಾಗಮ ಆಗಿರೋದ್ರಿಂದ ಮೂರೂ ಜನಕ್ಕೂ ಒಂದೇ ಥರದ ತೂಕವನ್ನು ಸೀರಿಯಲ್ನ ಪಾತ್ರದಲ್ಲೂ ಕೂಡ ಕೊಡಬೇಕಾಗಿತ್ತು. ಹಾಗಾಗಿ ಪಾತ್ರದ ಬಗ್ಗೆ ಎಲ್ಲರಿಗೂ ಕೂಡ ಯಾವ ರೀತಿಯಾದಂಥ ಪಾತ್ರವನ್ನು ಕೊಡ್ಬೋದು, ಇಲ್ಲಿ ಯಾರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಯಾರಿಗೆ ಕೊಡಲ್ಲ, ಇದೆಲ್ಲವೂ ಕೂಡ ಪ್ರಶ್ನೆ ಇತ್ತು. ಇದೆಲ್ಲದರ ನಡುವೆ ಕತೆ ತುಂಬ ಚೆನ್ನಾಗಿ ಬರ್ತಾ ಇದ್ದಂಥ ಕಾರಣಕ್ಕಾಗಿ ಶುರುವಾದ ಕೆಲವೇ ದಿನಗಳಲ್ಲಿ ನಂಬರ್ 1 ಸ್ಥಾನವನ್ನು ಪಡ್ಕೊಂಡಿತ್ತು. ಆದರೆ ಶುರುವಾದ ಕೆಲವೇ ದಿನಗಳಲ್ಲಿ ನಾಯಕಿಯ ಪಾತ್ರ ಬದಲಾಗ್ತಾ ಇದೆ ಅನ್ನುವಂಥ ಸುದ್ದಿ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇದು ನಿಜವಾಗ್ಲೂ ಕರ್ಣ ಸೀರಿಯಲ್ ವೀಕ್ಷಕರಿಗೆ ಬೇಸರದ ಸಂಗತಿ. ಹಾಗಿದ್ರೆ ನಾಯಕಿಯಾಗಿ ಬದಲಾಗ್ತಾ ಇರೋರು ಯಾರು? ನಮ್ರತನ ಬದಲು ಮಾಡ್ತಿದ್ದಾರೋ, ಭವ್ಯಗೌಡನ ಬದಲು ಮಾಡ್ತಿದ್ದಾರೋ, ಆ ಸ್ಥಾನಕ್ಕೆ ಬೇರೆ ಹೀರೋಯಿನ್ ಯಾರು ಬರ್ತಾ ಇದ್ದಾರೆ, ಯಾಕೆ ಈ ರೀತಿಯಾಗಿ ಬದಲಾವಣೆಯನ್ನು ಮಾಡೋದಕ್ಕೆ ತಯಾರಾಗಿದ್ದಾರೆ, ಎಲ್ಲವೂ ಕೂಡ ಚೆನ್ನಾಗಿತ್ತಲ್ವಾ? ನಮ್ರತಾ ಗೌಡರನ್ನ ಕಿಕ್ಔಟ್ ಮಾಡಿದ್ರೆ ನಮ್ರತಾ ಗೌಡ ಫ್ಯಾನ್ಸಿಗೆ ಬೇಸರ ಆಗುತ್ತೆ, ಭವ್ಯನ ಕಿಕ್ಔಟ್ ಮಾಡಿದ್ರೆ ಭವ್ಯ ಗೌಡ ಫ್ಯಾನ್ಸ್ಗೆ ಬೇಸರ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಪ್ಲೇಸ್ಗೆ ರಿಪ್ಲೇಸ್ ಆಗೋರು ಯಾರು, ಇದು ಪ್ರಶ್ನೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಕನ್ನಡ ಕಿರುತೆರೆಯಲ್ಲಿ ಪ್ರಸಾರವಾಗ್ತಾ ಇರುವ ಜನಪ್ರಿಯ ಧಾರಾವಾಹಿ ಕರ್ಣ. ಜಿ ಕನ್ನಡ ವಾಹಿನಿಯಲ್ಲಿ 1-2 ತಿಂಗಳ ಹಿಂದೆ ಆರಂಭವಾದ ಈ ಧಾರಾವಾಹಿ ಬೇರೆಲ್ಲ ಧಾರಾವಾಹಿಗಳನ್ನು ಹಿಂದಿಕ್ಕಿ ನಂಬರ್ 1 ಧಾರಾವಾಹಿಯಾಗಿ ಪ್ರಸಾರವಾಗ್ತಾ ಇದೆ. ಯಾವಾಗಲೂ ಟ್ರೆಂಡಿಂಗ್ನಲ್ಲೇ ಇರುತ್ತೆ ಕರ್ಣ ಸೀರಿಯಲ್. ಕರ್ಣ ಸೀರಿಯಲ್ ಪ್ರಸಾರವಾಗುವ ಮುನ್ನವೇ ಟ್ರೆಂಡಿಂಗ್ನಲ್ಲಿತ್ತು. ಈ ಧಾರಾವಾಹಿಯ ಪ್ರೋಮೋ ಮಿಲಿಯನ್ ವ್ಯೂಸನ್ನು ಪಡೆಯುವ ಮುಖಾಂತರವಾಗಿ ದಾಖಲೆಯನ್ನು ನಿರ್ಮಿಸಿತು. ಇದೀಗ ಧಾರಾವಾಹಿಯ ಪಾತ್ರಗಳು, ಕತೆ ಎಲ್ಲವೂ ಕೂಡ ಅದ್ಭುತವಾಗಿ ಮೂಡ್ ಬರ್ತಾ ಇದ್ದು TRPಯಲ್ಲಿ ಸದಾ ನಂಬರ್ 1 ಸ್ಥಾನವನ್ನು ಕಾಯ್ದುಕೊಳ್ತಾ ಇದೆ. ಸೋಷಿಯಲ್ ಮೀಡಿಯಾದ ತುಂಬ ಇದೀಗ ಒಂದೇ ಒಂದು ಸುದ್ದಿ ವೈರಲ್ ಆಗಿರೋದು, ನಮ್ರತಾ ಗೌಡ ಇಲ್ಲ ಭವ್ಯ ಗೌಡ ಬದಲಾಗ್ತಾ ಇದ್ದಾರೆ ಅಂತ. ಸೀರಿಯಲ್ ಪ್ರಾರಂಭಕ್ಕಿಂತ ಮುಂಚಿತವಾಗಿ ಭವ್ಯ ಗೌಡ ಈ ಸೀರಿಯಲ್ಗೆ ಬೇಡ ಅನ್ನುವಂಥ ಒಂದು ಅಭಿಯಾನ ಶುರುವಾಗ್ಬಿಟ್ಟಿತ್ತು. ಯಾಕಂದರೆ ಆಗ ತಾನೇ ಬಿಗ್ ಬಾಸ್ ಮುಗ್ದಿತ್ತು. ಭವ್ಯ ಗೌಡ ಇಮೇಜ್ ಸ್ವಲ್ಪ ಮಟ್ಟಿಗೆ ದುರಹಂಕಾರಿ, ಬಿಲ್ಡಪ್ಪು, ಶೋ ಆಫು ಅನ್ನೋ ಥರದಲ್ಲಿ ಇತ್ತು. ಹಾಗಾಗಿ ಈ ಸೀರಿಯಲ್ಗೆ ಭವ್ಯ ಬೇಡವೇ ಬೇಡ ಅಂತ ಒಂದಷ್ಟು ಮಂದಿ ಭವ್ಯ ವಿರೋಧಿಗರು ವಾದ ಮಾಡಿದರು. ಅದಲ್ಲದೆ ಕರ್ಣ ಸೀರಿಯಲ್ ಪ್ರೋಮೋ ರಿಲೀಸ್ ಆದಾಗ ಕಲರ್ಸ್ ಕನ್ನಡದವರು ಸ್ಟೇ ತಂದಿದ್ದರಿಂದ ಭವ್ಯಯಿಂದನೇ ಸ್ಟೇ ತಂದಿದ್ದಕ್ಕೆ ಅದಕ್ಕೂ ಕೂಡ ಅಸಮಾಧಾನ ಇತ್ತು. ಸಾಕಷ್ಟು ಅಡೆತಡೆಗಳನ್ನು ಎದುರಿಸಿ ಚಾಲೆಂಜಿಂಗ್ ಆಗಿ ಭವ್ಯಗೌಡ ಈ ಸೀರಿಯಲ್ ಸೇರ್ಪಡೆ ಆಗಿದ್ರು. ಪಾತ್ರ ಕೊಟ್ಟಂಥ ಜವಾಬ್ದಾರಿ ಮತ್ತು ಆ ಪಾತ್ರಕ್ಕೆ ಏನು ಜೀವ ತುಂಬಬೇಕಾಗಿತ್ತು ಅದನ್ನು ಭವ್ಯಗೌಡ ನಿಜವಾಗ್ಲೂ ತುಂಬ ಚೆನ್ನಾಗಿ ತುಂಬಿದ್ದಾರೆ. ಗೀತಾ ಸೀರಿಯಲಿನ ಆ್ಯಕ್ಟಿಂಗಿಗೂ ಇಲ್ಲಿನ ಆ್ಯಕ್ಟಿಂಗಿಗೂ ಬಹಳ ವ್ಯತ್ಯಾಸ ಇದೆ. ಅವರಿಗೆ ಆ ಪಾತ್ರ ಸೂಟಬಲ್ ಆಗಿದೆ. ಆ ಪಾತ್ರಕ್ಕೆ ಎಷ್ಟು ತೂಕ ತುಂಬೋದಕ್ಕೆ ಸಾಧ್ಯವೋ ಅಷ್ಟು ತೂಕವನ್ನು ಭವ್ಯ ತುಂಬ್ತಾ ಇದ್ದಾರೆ. ಭವ್ಯ ಈ ಈ ಪಾತ್ರಕ್ಕೆ ಸೂಟ್ ಆಗಿದ್ದಾರೆ ಅನ್ನೋದನ್ನು ಅನೇಕರು ಹೇಳ್ತಾ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಭವ್ಯನನ್ನೇ ಚೇಂಜ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇದೀಗ ಅನೇಕರಲ್ಲಿ ಮೂಡಿರೋದು. ಎಲ್ಲವೂ ಸರಿಯಾಗಿ ಸಾಗ್ತಾ ಇದೆ, ನಂಬರ್ 1 ಸ್ಥಾನವನ್ನು ಪಡ್ಕೊಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾಯಕಿಯನ್ನು ಚೇಂಜ್ ಮಾಡಿ ಕಿರಿಕಿರಿ ಯಾಕೆ ಮಾಡ್ತೀರಾ ಅನ್ನೋದು ಪ್ರಶ್ನೆ ಆಗಿದೆ. ಸೊ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ವೈರಲ್ ಆಗ್ತಾ ಇರೋದು, ಅದರಲ್ಲಿ ಶೀಘ್ರದಲ್ಲೇ ಕನ್ನಡ ಕಿರುತೆರೆಯಲ್ಲಿ ಇತ್ತೀಚೆಗೆ ಶುರುವಾದ ನಂಬರ್ 1 ಧಾರಾವಾಹಿಯ ನಾಯಕಿ ಬದಲಾಗಲಿದ್ದಾರೆ ಅಂತ ಇದೆ. ಹೀಗಾಗಿ ಜನರು ಅದು ಕರ್ಣ ಸೀರಿಯಲ್ ಕುರಿತಾಗಿ ಇದೆ ಅಂತ ಕಮೆಂಟನ್ನು ಮಾಡ್ತಾ ಇದ್ದಾರೆ. ಅದಲ್ಲದೆ ಅದು ಭವ್ಯಾನೇ ಅಂತ ಕೂಡ ಅನೇಕರು ಕಮೆಂಟನ್ನು ಮಾಡ್ತಾ ಇದ್ದಾರೆ. ವೈರಲ್ ಪೋಸ್ಟ್ನ ಕಮೆಂಟ್ ಸೆಕ್ಷನ್ ಪೂರ್ತಿಯಾಗಿ ಕರ್ಣ ಧಾರಾವಾಹಿ ಹೆಸರು ಕಂಡು ಬಂದಿದೆ. ಯಾಕಂದರೆ ಇತ್ತೀಚೆಗೆ ಶುರುವಾದ ನಂಬರ್ 1 ಧಾರಾವಾಹಿ ಅಂದರೆ ಅದು ಕರ್ಣ ಸೀರಿಯಲ್. ಹಾಗಾಗಿ ಈ ಧಾರಾವಾಹಿಯ ಇಬ್ಬರು ನಾಯಕಿಯರಲ್ಲಿ ಒಬ್ಬರು ಬದಲಾಗದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಧಾರಾವಾಹಿಯಲ್ಲಿ ನಿತ್ಯ ಪಾತ್ರದಲ್ಲಿ ನಮ್ರತಾ ಗೌಡ, ನಿಧಿ ಪಾತ್ರದಲ್ಲಿ ಭವ್ಯ ಗೌಡ ನಟಿಸ್ತಾ ಇದ್ದಾರೆ. ಹಾಗಿದ್ರೆ ಇಬ್ಬರಲ್ಲಿ ಸೀರಿಯಲ್ನಿಂದ ಹೊರ ಬರ್ತಾ ಇರುವವರು ಯಾರು ಅನ್ನುವಂಥ ಚರ್ಚೆ ಜೋರಾಗಿ ನಡೀತಾ ಇದೆ. ನಮ್ರತಾ ಗೌಡ ಹೊರ ಬರ್ತಾರ ಅನ್ನೋದು ಪ್ರಶ್ನೆ. ಹೆಚ್ಚಿನ ಜನರ ಮಾಹಿತಿ ಪ್ರಕಾರ ನಮ್ರತಾ ಗೌಡ ಧಾರಾವಾಹಿಯಿಂದ ಹೊರ ಬರ್ತಿದ್ದಾರಂತೆ. ನಮ್ರತಾ ಗೌಡ ಅವರು ವಿಜಯ ರಾಘವೇಂದ್ರ ಜೊತೆ ಹೊಸ ಸಿನಿಮಾದಲ್ಲಿ ನಟಿಸ್ತಾ ಇರೋದ್ರಿಂದ ನಿತ್ಯ ಪಾತ್ರದಿಂದ ಹೊರ ಬರೋದಾಗಿ ಹೇಳ್ತಾ ಇದ್ದಾರೆ. ಆದರೆ ಇದೆಲ್ಲ ಮಾಹಿತಿ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಈಗಿರುವಂಥ ಅತಿ ದೊಡ್ಡ ಪ್ರಶ್ನೆಯಾಗಿದೆ. ಇನ್ನು ಕೆಲವು ಪ್ರಕಾರ ಈಗಾಗಲೇ ನಿತ್ಯ ಪಾತ್ರಕ್ಕೆ ಮಹಾದೇವಿ ಸೀರಿಯಲ್ ನಾಯಕಿ ಆಯ್ಕೆ ಕೂಡ ಆಗಿದೆಯಂತೆ. ಆದರೆ ಈ ಅಂತೆ ಕಂತೆಗಳ ಮಧ್ಯೆ ನಿಜವಾದ ವಿಷಯ ಮಾತ್ರ ಎಲ್ಲೋ ಗೊತ್ತಾಗ್ತಾ ಇಲ್ಲ. ಈ ವೈರಲ್ ಪೋಸ್ಟ್ ಹೇಳಿರುವ ಧಾರಾವಾಹಿ ಕರ್ಣ ಸೀರಿಯಲ್ ಹೌದು ಅಲ್ವಾ ಅನ್ನೋ ಪ್ರಶ್ನೆ ಕೂಡ ಈಗ ಎಲ್ಲರಲ್ಲೂ ಮೂಡ್ತಾ ಇರುವಂಥದ್ದು. ನಮ್ರತಾ ಗೌಡ
ಸೀರಿಯಲ್ ಈ ಹಿಂದೆಯಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಸಿನಿಮಾ ಆಫರ್ ಸಿಕ್ಕಿರೋದ್ರಿಂದ 100% ಡೆಡಿಕೇಟ್ ಮಾಡಬೇಕು ಅಂತ ಸಿನಿಮಾವನ್ನು ಆಯ್ಕೆ ಮಾಡಿಕೊಂಡು ಒಪ್ಕೊಂಡು ಸೀರಿಯಲನ್ನು ಬಿಡ್ಬೋದು. ಇಲ್ಲ ಭವ್ಯ ಗೌಡ ಆ್ಯಕ್ಟಿಂಗ್ ಚೆನ್ನಾಗಿಲ್ಲ ಅಂತನೋ, ಅಥವಾ ಅವರೇನಾದರೂ ಕಿರಿಕ್ ಮಾಡಿದ್ದಾರೆ ಅಂತನೋ, ಅಥವಾ ಜನರು ಇನ್ನೂ ಭವ್ಯ ಗೌಡರನ್ನು ಸ್ವೀಕರಿಸ್ತಿಲ್ಲ ಅಂತನೋ, ಯಾವುದಾದ್ರೂ ಕಾರಣಕ್ಕೆ ಭವ್ಯರನ್ನು ಕೂಡ ಹೊರಗೆ ಹಾಕಬಹುದಾದ ಸಾಧ್ಯತೆಗಳಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕರ್ಣ ಸೀರಿಯಲಲ್ಲೇ ಈ ಬದಲಾವಣೆ ಆಗುತ್ತೋ, ಅಥವಾ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಬದಲಾವಣೆ ಆಗುತ್ತೋ ಅನ್ನೋದು ಪ್ರಶ್ನೆ. ಯಾಕಂದರೆ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಈಗಾಗಲೇ ಅನೇಕ ಪಾತ್ರವರ್ಗಗಳು ಬದಲಾವಣೆ ಆಗೋಗಿದೆ. ಅಲ್ಲಿ ಯಾಕೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ನಾಯಕ ಆಗಿರ್ಬೋದು ಅಥವಾ ಬೇರೆ ಬೇರೆಯವರ ಬದಲಾವಣೆಗಳಾಗಿ ಹೋಗಿದೆ. ಹಾಗಾಗಿ ಲಕ್ಷ್ಮೀ ನಿವಾಸದಲ್ಲಿಗೆ ಚಂದನನೋ ಅಥವಾ ದಿಶಾನೋ ಅಥವಾ ಇನ್ಯಾರಾದರೂ ಬದಲಾವಣೆ ಆಗಬಹುದಾದ ಸಾಧ್ಯತೆಗಳು ಇದೆ ಅನ್ನೋದನ್ನು ಹೇಳಲಾಗ್ತಿದೆ. ಲಕ್ಷ್ಮೀ ನಿವಾಸ ಕೂಡ ಟಾಪ್ 1 ಸ್ಥಾನವನ್ನು ಅನೇಕ ಬಾರಿ ಪಡ್ಕೊಂಡಿರೋದ್ರಿಂದ ಟಾಪ್ 1 ಕನ್ನಡ ಸೀರಿಯಲ್ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಒಟ್ಟಿನಲ್ಲಿ ಯಾವ ಸ್ಥಾನ ಬದಲಾಗುತ್ತೆ ಅಂತ. ಆದರೆ ಸೋಷಿಯಲ್ ಮೀಡಿಯಾ ತುಂಬ ಕರ್ಣ ಸೀರಿಯಲ್ಲೇ ಬದಲಾವಣೆ ಆಗೋದು ಅನ್ನೋದನ್ನು ಅನೇಕರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ? ಯಾರು ಬದಲಾವಣೆ ಆಗಬೇಕು, ಯಾರು ಬದಲಾವಣೆ ಆಗ್ತಾರೆ? ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನೀವು ಕೂಡ ತಿಳಿಸಬಹುದು ಕಮೆಂಟ್ ಮಾಡೋದ್ರ ಮುಖಾಂತರವಾಗಿ.